ವೆಲ್ಕಮ್ ಟು ಪ್ರತಿಬಿಂಬ ಚಾನೆಲ್. ಇಲ್ಲಿ ಪ್ರತಿ ಕಥೆಯು ಒಂದು ಹೃದಯದ ಪ್ರಯಾಣ, ನಗೆ, ನೋವು, ಜೀವನದ ಪಾಠಗಳು ಎಲ್ಲವನ್ನು ಹೇಳುವ ನಿಮ್ಮ ಕಥೆಗಳು. ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎತ್ತ ಕ್ಷಣದಿಂದಲೇ ಮಗ ಮಗಳು, ಜೀವನವೆಂದರೆ ಹೂಗೊಂದು ಪರಿಮಳ, ದುಃಖವೊಂದು ಧೂಳು, ಎಲ್ಲವನ್ನೂ ನಗೆ ಮುಗ್ಧವಾಗಿ ತಾಳುವಳು ಅಮ್ಮ. ಕಣ್ಣೀರಲ್ಲಿ ದೇವರನ್ನು ಕಾಣಿಸೋಳು ಅಮ್ಮ. ಕೈ ಬಿಟ್ಟರೂ ಹಿಡಿದ ಕೈ ಬಿಡದವಳು ಅಮ್ಮ. ಕನಸು ಉಳಿಸೋ ಯುದ್ಧದಲ್ಲಿ ತಪ್ಪಿದ ಮಗ್ಗುಲನ್ನು ಸರಿಯಾದ ದಾರಿಗಚ್ಚೋ ಪ್ರೀತಿಯ ರೂಪ ಅಮ್ಮ. ಇದು ಪ್ರೀತಿಯ ಪರಾಕಾಷ್ಠೆ, ಬಾಳಿನ ದೊಡ್ಡ ಪಾಠ. ಒಬ್ಬ ತಾಯಿಯ ಹೃದಯದ ಕಥೆ, ಅಮ್ಮನ ಮಗಳು ಕಣ್ಣೀರಿನ ನಡೆ. ಕಡಲ ತೀರದ ಚಿಕ್ಕ ಹಳ್ಳಿಯಲ್ಲೊಂದು ಮಳೆಗೆ ತೊಯ್ದ ಕಲ್ಲಿನ ಮನೆಯಿತ್ತು. ಆ ಮನೆಯಲ್ಲಿ ಅನ್ನಪೂರ್ಣೆ ಎಂಬ ಒಬ್ಬ ತಾಯಿ ಬದುಕುತ್ತಿದ್ದಳು. ಅವಳಿಗೆ 2 ಮುತ್ತಿನಂತ ಮಕ್ಕಳಿದ್ದರು, ಶಶಾಂಕ್ ಮತ್ತು ದಿವ್ಯಾ. ಗಂಡನನ್ನು ಮದ್ಯದ ವ್ಯಸನ ಕಿತ್ತುಕೊಂಡು ಹೋಗಿಬಿಟ್ಟ ದಿನದಿಂದಲೂ ಅವಳ ಬದುಕು ಕಣ್ಣೀರಿನ ಮಣ್ಣು ಮಿಶ್ರವಾಗಿ ಗಟ್ಟಿಯಾಗಿತ್ತು. ಶುಭ ದಿನಗಳ ನೆನಪುಗಳು ಈಗ ಕೇವಲ ಹಾಳಾದ ಫೋಟೋಗಳು ಹಿಂದೆ ಡಸ್ಟಿಯಾಗಿ ಬಿದ್ದಿದ್ದವು. ಅನ್ನಪೂರ್ಣೆ ಬೆಳಿಗ್ಗೆ ಎದ್ದುಕೊಂಡು ಮನೆ ಕೆಲಸಕ್ಕೆ ಹೋಗಿ ಸಂಜೆ ಬಂದು ಮಕ್ಕಳಿಗೆ ಅನ್ನ ಹಾಕಿ ಅವರ ಭವಿಷ್ಯ ಕನಸುಗಳನ್ನು ಮನಸ್ಸಿನಲ್ಲಿ ಕಟ್ಟುತ್ತಿದ್ದಳು. ಆದರೆ ಶಶಾಂಕ್ ಬಾಲ್ಯದಿಂದಲೇ ಬೇರೆ. ಅಮ್ಮನಿಗೆ ನಮ್ಮ ಜೀವನ ಏಕೆ ಇಷ್ಟು ಕಷ್ಟ, ಯಾವಾಗಲೂ ಸಾಲಗಾರರು ಮನೆಗೆ ಬಂದು ಕರೆದು ಕಾಡೋರು ಎಂದು ರುಗುಳಿಸುತ್ತಿದ್ದ. ಅವನ ಮನಸ್ಸಲ್ಲಿ ಹಣ ಇದ್ರೆ ಮಾತ್ರ ಗೌರವ ಸಿಗುತ್ತೆ ಅನ್ನುವ ತಪ್ಪು ಆಲೋಚನೆ ಬೇರು ಬಿಟ್ಟಿತ್ತು. ದಿವ್ಯ ಮಾತ್ರ ತಾಯಿಯಂತೆಯೇ ಮೃದುವಾದ ಹೃದಯದ ಹುಡುಗಿ. ಅಮ್ಮ ಬೇಸರ ಪಟ್ಟಾಗ ತಲೆ ಮುದ್ದಾಡ್ತಾ ನೀನೇ ನನಗೆ ಬಲ ಅಮ್ಮ ಎಂದು ಹಗುರಗೊಳಿಸುತ್ತಿದ್ದಳು. ಅವಳ ಕನಸು ಒಬ್ಬ ಡಾಕ್ಟರ್ ಆಗಿ ಅಮ್ಮಗೆ ಹೆಮ್ಮೆ ತರುವುದು. ರಾತ್ರಿಯಲ್ಲಿ ದೀಪದ ಬೆಳಕಿಗೆ ಪುಸ್ತಕ ಓದು, ಹಗಲಿನಲ್ಲಿ ಅಮ್ಮನ ಜೊತೆ ಕೆಲಸ. ಯಾವಾಗಲೂ ಪ್ರಾಮಾಣಿಕ ಕಣ್ಣೀರು, ಆದರೂ ಕಣ್ಣೊಳಗಿನ ನಗು, ನಂಬಿಕೆ. ಒಂದು ಸಂಜೆ ಶಶಾಂಕ್ ಗೆಳೆಯರ ಜೊತೆ ಹೋದ. ಹೊಗೆಯ ಮಸಿಯಂತೆ ಅವನ ಜೀವನದಲ್ಲೂ ಮಬ್ಬು ತುಂಬುತ್ತಿತ್ತು. ಮನೆಗೆ ತಡವಾಗಿ ಬಂದ. ಅಮ್ಮ ಮುಖ ನೋಡಿದ ತಕ್ಷಣ ಅವಳ ಪ್ರಶ್ನೆಗಳು. ಎಲ್ಲಿ ಹೋದೆಯೋ, ಏನಾದರೂ ತಿಂದೆಯೋ? ಅವನಿಗದು ಪ್ರೀತಿಯಲ್ಲ, ಕಟ್ಟಿ ಹಿಡಿಯುವ ಮಾತಿನಂತೆ ಅನಿಸಿದವು. ಕೋಪದ ರಭಸದಲ್ಲಿ ನೀನು ಯಾರಪ್ಪ? ನನ್ನ ಲೈಫ್ ನಂದು, ನನ್ನ ಬದುಕನ್ನು ನೀನು ಓದ್ಸಕ್ಕೆ ಬರ್ದಿದ್ಯಾ ಎಂದು ಬಾಯಿ ಬಡಿದು ಬಾಗಿಲು ತಳ್ಳಿಕೊಂಡು ಹೊರಹೋದ. ಅಮ್ಮ ಕಣ್ಣೀರನ್ನು ತಡೆದುಕೊಂಡು ಗೋಡೆಯನ್ನು ಹಿಡಿದು ಕುಳಿತಳು. ದಿವ್ಯ ಓಡಿ ಬಂದು ತಾಯಿಯ ಕಣ್ಣೀರನ್ನು ಕೈ ಬೆರಳುಗಳಲ್ಲಿ ತೆಗೆದು, ಅವನು ಹಿಂದಿರುಗುತ್ತಾನೆ ಅಮ್ಮ, ಅವನು ನಿನ್ನ ಮಗ ಎಂದು ಭರವಸೆಯ ಬೆಳಕಾಗಿದ್ದಳು. ನಗರಕ್ಕೆ ಹೋದ ಶಶಾಂಕ್ ಅಲ್ಲಿ ಬದುಕಿನ ಕಠಿಣ ಮುಖ ನೋಡಿದ. ತಪ್ಪು ಕೆಲಸ, ತಪ್ಪು ಜನ, ಕೆಲ ಹಣ ಸಿಕ್ಕರೂ ಮನಸ್ಸು ಮುಳುಗುತ್ತಿತ್ತು. ಸುತ್ತಲಿನ ಕತ್ತಲಿಗಿಂತ ಒಳಗಿನ ಕತ್ತಲೆಯಲ್ಲಿ ಆತ ಸಿಲುಕಿಕೊಳ್ಳುತ್ತಿದ್ದ. ಕೆಲವೇ ದಿನಗಳಲ್ಲಿ ಅವನು ಪೊಲೀಸರ ಕೈಗೆ ಸಿಕ್ಕ. ಇಡೀ ಹಳ್ಳಿ ಕೇಳುವಂತೆ ಅಮ್ಮ ಹೋಗಿ ಜಾಮೀನು ಮಾಡಿ ಮಗನನ್ನು ಎಬ್ಬಿಸಿ ಕರೆದುಕೊಂಡು ಬಂದಳು. ನಡವಳಿಕೆ ತಿದ್ದುತ್ತಾಳೆ ಅನಿಸಿದ್ದು, ಆದರೆ ಅವನು ಅಮ್ಮನ ಕಣ್ಣಿಗೆ ಎದುರಾಗಿ ನೋಡದೆ ಮತ್ತೆ ಹೊರಟ. ಅವಳ ಹೃದಯದಲ್ಲಿ ಆ ಮಾತು ಮಾತ್ರ ಉಳಿದಿತ್ತು, ನಿನಗೆ ಬಿದ್ದು ಏಳುವ ಹಕ್ಕು ಇದೆ, ಆದರೆ ಬಿದ್ದು ಹೋದಾಗ ನಿನ್ನನ್ನು ಎಬ್ಬಿಸೋ ಕೈ ನನ್ನದು. ದಿವ್ಯಾ ಮೀನ್ವೈಲ್ ಸ್ಕಾಲರ್ಶಿಪ್ ಪಡೆದು ಮೆಡಿಕಲ್ ಕಾಲೇಜ್ ಸೇರಿದ್ದಳು. ಆದರೆ ಅಮ್ಮನ ಆರೋಗ್ಯ ಕೆಳಕಡೆಯಾಗುತ್ತಾ ಹೋಗುತ್ತಿತ್ತು. ಕೆಲಸಗಳು ಹೆಚ್ಚಾಗುತ್ತಾ ದೇಹ ದುರ್ಬಲವಾಗುತ್ತಿತ್ತು. ಡಾಕ್ಟರ್ ಅವರು ಕಿಡ್ನಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಬೇಕು ಎಂದಾಗ ಹಣ ಇಲ್ಲಿ ಬದುಕಿಗಿಂತ ದೊಡ್ಡ ಪ್ರಶ್ನೆಯಾಯಿತು. ದಿವ್ಯ ತನ್ನ ಕನಸು ಮುಂದುವರಿಸಲು ಬೇಕೆಂದು ಅಮ್ಮ ತನ್ನ ಮದುವೆಯಲ್ಲಿಟ್ಟ ಆಭರಣಗಳನ್ನು ಸಾಲಕ್ಕೆ ಇಟ್ಟು ಮಗಳ ಓದಿಗೆ ಹಣ ತಂದಳು. ಈಗ ಅಮ್ಮ ಕಣ್ಣಿನಲ್ಲಿ ನಂಬಿಕೆ, ದಿವ್ಯ ಕಣ್ಣಿನಲ್ಲಿ ಹೊಣೆಯ ಭಾರ.
ಮನೆಗೆ ಹಿಂದಿರುಗುವಾಗ ತಾಯಿಯ ದಣಿದ ಹೆಜ್ಜೆಗಳನ್ನು ದಿವ್ಯ ನೋಡಿ, ನೀನು ನನಗಾಗಿ ಎಷ್ಟು ಕೊಟ್ಟಿದ್ಯೋ ಅಮ್ಮ, ಈಗ ನಾನು ಕೊಡೋ ಸಮಯ ಎಂದು ತನ್ನೊಳಗೆ ಶಪಥ ಕಟ್ಟಿಕೊಂಡಳು. ಇದಕ್ಕೆ ವಿರುದ್ಧವಾಗಿ ಶಶಾಂಕ್ ಬದುಕಿನ ತಿರುವಿನಲ್ಲಿ ತಲೆ ತಾಗುತ್ತಿದ್ದ. ಒಂದು ದಿನ ಗ್ಯಾಂಗ್ ಜೊತೆ ವಿರೋಧ, ಬಡಿದಾಡಿ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ಸೇರಿಸಿದ್ರು. ಯಾರೂ ಹೋಗಿರಲಿಲ್ಲ. ಆದರೆ ಸುದ್ದಿ ಕೇಳಿ ಎಲ್ಲವನ್ನು ಬಿಟ್ಟು ಓಡಿದವಳು ಯಾರು ಗೊತ್ತಾ? ಅವನೇ ಬಾಯಿ ಬಡಿದ ಅಮ್ಮ. ತನ್ನ ತಾಯಿಯ ಕೈ ಕೆಳಗೆ ಇಟ್ಟು, ಇನ್ನಾದರೂ ಸರಿಯಾಗು ಮಗ ಎನ್ನುವ ಮೃದುವಾದ ಧ್ವನಿ ಕೇಳಿಸಿದಾಗ ಶಶಾಂಕ್ ಮೊದಲ ಸಲ ತನ್ನ ತಪ್ಪುಗಳ ಭಾರದಿಂದ ಮೌನವಾಗಿ ಅತ್ತು ಬಿಡುತ್ತಾನೆ. ಅಮ್ಮ ಡಿಸ್ಚಾರ್ಜ್ ಮಾಡಿ ಮನೆಗೆ ತರಲು ಸಿದ್ಧ. ದಿವ್ಯ ಇಂಟರ್ನ್ಶಿಪ್ ಶುರು ಮಾಡಿ ಹಣಕ್ಕೆ ಸಹಾಯ. ಶಶಾಂಕ್ ಸರಳ ಕೆಲಸ ಹಿಡಿದು ದಿನವೂ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಅಮ್ಮ ತಂಗಿಯ ನೆಮ್ಮದಿಗಾಗಿ ದುಡಿಯುತ್ತಿದ್ದ. ಮನೆಗೆ ಮತ್ತೆ ನಗು ಸ್ಲೋಲಿ ಬಂದರೂ ಅಮ್ಮನಿಗೆ ಕಿಡ್ನಿ ಟ್ರೀಟ್ಮೆಂಟ್ ಬೇಕಿತ್ತು. ಅಮ್ಮ, ನನ್ನ ಮಕ್ಕಳು ಗೆಲ್ಲುತ್ತಿದ್ದಾರೆ, ನನಗೆ ಏನು ಬೇಕು ಅಂತ ಬಲವಾಗಿ ನಗುವಳು. ಆದರೆ ಒಳಗಿನ ನೋವು ರಾತ್ರಿಯಲ್ಲಿ ಮಾತ್ರ ಹೊರಬರುತ್ತಿತ್ತು. ವರ್ಷಗಳ ಹೋರಾಟ. ದಿವ್ಯ ಡಾಕ್ಟರ್ ಆಗಿ ಹಾಸ್ಪಿಟಲ್ನಲ್ಲಿ ಕೆಲಸ. ಶಶಾಂಕ್ ತನ್ನ ಹಳೆಯ ಬಚ್ಚಿಟ್ಟ ಬದುಕನ್ನು ಬಿಟ್ಟು ತಪ್ಪು ದಾರಿಗೆ ಹೋಗುತ್ತಿರುವ ಮಕ್ಕಳು ಬದಲಾಗುವ ಮಾರ್ಗ ತೋರಿಸುವ ಮಾನವನಾಗಿದ್ದ. ಹಳ್ಳಿ ಜನರು ಹಿಂದೆ ನಗುತ್ತಿದ್ದರೆ ಈಗ ಗೌರವದಿಂದ ತಾಯಿ ಮಗಳನ್ನು ನೋಡುತ್ತಿದ್ದರು. ಒಂದು ಸಂಜೆ ಅಮ್ಮ ಹಾಳಾದ ಚೇರ್ ಮೇಲೆ ಕುಳಿತು ಸಮುದ್ರ ಸಿರಿಯ ಸದ್ದು ಕೇಳುತ್ತಾ ಇಬ್ಬರು ಮಕ್ಕಳನ್ನು ನೋಡುತ್ತಾ, ನಾನಿನ್ನು ಜೀವಂತ ಇದ್ದರೆ ನನ್ನದೇ ಗೆಲುವು ಎಂದಳು. ಮಕ್ಕಳು ಅವಳ ಕೈ ಹಿಡಿದು, ನೀನು ಗೆದ್ದಿದ್ದೀಯಮ್ಮ, ನಾವು ನಿನ್ನ ಗೆಲುವಿನ ಸಾಕ್ಷಿಗಳು ಎಂದು ನೆಲದ ಮೇಲಿರುವ ಕಲ್ಲಿಗಿಂತ ಗಟ್ಟಿಯಾದ ಬದ್ಧತೆಯೊಂದನ್ನು ಹೃದಯದಲ್ಲಿ ಜೋಡಿಸಿಕೊಂಡರು. ಸಮುದ್ರ ಅಲೆಗಳು ಶಾಂತವಾಗಿ ಮನೆಯನ್ನು ತಟ್ಟುತ್ತಾ ಅಮ್ಮನ ನಗುವಿನಲ್ಲಿ ಕಣ್ಣೀರಿನ ಮುದ್ದು. ಮಕ್ಕಳ ನೋಟದಲ್ಲಿ ಪ್ರೀತಿ ಮತ್ತು ಕೃತಜ್ಞತೆ. ಬದುಕು ಹೇಳಿತ್ತು, ತಾಯಿ ಪ್ರೀತಿ ಅಂದರೆ ನಿನ್ನ ತಪ್ಪಿನಲ್ಲೂ ಬಿಟ್ಟು ಹೋಗದ ದೇವರು. ತಾಯಿ ಬದುಕಿನ ಪ್ರತಿಯೊಂದು ಬೆವರಿನ ಹನಿ, ಮಕ್ಕಳ ಭವಿಷ್ಯದ ಬೀಜ. ಅವಳು ನೀಡೋದು ಕೇವಲ ಜನ್ಮವಲ್ಲ, ಜೀವನ ನಡೆಯೋ ದಾರಿ. ಮಕ್ಕಳು ಬದಲಾಗಬಹುದು, ಸಂಸಾರ ಬದಲಾಗಬಹುದು, ಪ್ರೀತಿಯೇ ಬದಲಾಗಬಹುದು, ಆದರೆ ಅಮ್ಮನ ಪ್ರೀತಿ ಎಂದಿಗೂ ಬದಲಾಗಲ್ಲ. ಈ ಕಥೆಯಲ್ಲಿ ನಿಮಗೆ ತಾಯಿ ನೆನಪಾಗಿದ್ದರೆ ಈ ಕ್ಷಣವೇ ಅವಳಿಗೆ ಒಂದು ಕರೆ ಮಾಡಿ, ನಿನ್ನ ಪ್ರೀತಿಯೇ ನನ್ನ ಗೆಲುವು ಅಂತ ಹೇಳಿ. ಈ ಕಥೆಯನ್ನು ವೀಕ್ಷಿಸಿದ ನಿಮಗೆ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಸುಂದರವಾದ ಕಮೆಂಟ್ ಹಾಕಿ. ತಾಯಿಯ ಪ್ರೀತಿ ಸದಾ ನಿಮ್ಮ ಜೊತೆ ಇರಲಿ, ಪ್ರತಿ ಹೆಜ್ಜೆಗೂ ಅಮ್ಮನ ಆಶೀರ್ವಾದ ನಿಮಗಿರಲಿ ಎಂದು ಹೇಳುತ್ತಾ ಇವತ್ತಿನ ಕಥೆಯನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ.